ಶ್ರೀ ಕೃಷ್ಣಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಮೇಲೂ ರಾಯರ ಅನುಗ್ರಹ ಸದಾಕಾಲ ಇರಲಿ. ನಾನು ಕೂಡ ರಾಯರ ದಯೆಯಿಂದ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾನು ಹಾಕಿರುವಂತಹ ಕೆಲವೊಂದು ವಿಡಿಯೋಗಳಲ್ಲಿ ರಾಯರ ಭಕ್ತರು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರು. ಅಕ್ಕ, ರಾಯರ ವ್ರತದ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಡಿ. ನಿಮ್ಮ ಮನೆಯಲ್ಲಿ ರಾಯರ ಪೂಜೆ ಹಾಗೂ ವ್ರತವನ್ನು ಹೇಗೆ ಮಾಡ್ತೀರಾ? ನಾನು ಸಹ ತುಂಬ ಕಷ್ಟದಲ್ಲಿದ್ದೀನಿ, ನನಗೂ ಸಹ ರಾಯರ ವ್ರತವನ್ನು ತಿಳಿಸ್ಕೊಡಿ ಅಂತ ಕೇಳಿದರು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋದ ಮೂಲಕ ನಾನು ನಮ್ಮ ಮನೆಯಲ್ಲಿ ರಾಯರ ಪೂಜೆ ಹಾಗೂ ವ್ರತವನ್ನು ಹೇಗೆ ಮಾಡ್ತೀನಿ, ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೆಯದಾಗಿ ಗಣಪತಿಯ ಪೂಜೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ, ತದನಂತರ ರಾಯರನ್ನು ಆಹ್ವಾನಿಸಿ ಪೂಜೆ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ರಾಯರಿಂದಾದ ಅನುಗ್ರಹ, ಹೂವಿನ ಪ್ರಸಾದ ನನಗೆ ತುಂಬಾ ಸಂತೋಷ, ನೆಮ್ಮದಿಯನ್ನು ತಂದುಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ನಮ್ಮ ಮನೆಯಲ್ಲಿ ಮಾಡಿರುವಂತಹ ರಾಯರ ಪೂಜೆ ವ್ರತವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತಂದೆ ಮಂತ್ರಾಲಯದ ಗುರುರಾಯರೇ, ಗುರು ಸಾರ್ವಭೌಮರೇ, ಪರಿಮಳ ಆಚಾರ್ಯರೇ, ಶ್ರೀ ರಾಘವೇಂದ್ರ ಪ್ರಭುಗಳೇ, ನಿಮ್ಮ ಅನುಮತಿ ಪಡೆದು ಪ್ರಾರಂಭಿಸಿರುವ ಶ್ರೀ ಅಗಮ್ಯ ಚಾನಲ್ನಲ್ಲಿ ನಿಮ್ಮ ಭಕ್ತರು ಅಕ್ಕ, ಒಮ್ಮೆ ನೀವು ರಾಯರ ಪೂಜೆ ಹಾಗೂ ವ್ರತ ಮಾಡುವುದನ್ನು ಸಂಪೂರ್ಣವಾಗಿ ತೋರಿಸಿ ಅಂತ ಕೇಳಿದರು. ಅದಕ್ಕಾಗಿ ಈ ದಿನ ನಾನು ಮಾಡಿರುವಂತಹ ಪೂಜೆ ನಿಮಗೆ ಒಪ್ಪಿಗೆಯಾಗಿದೆಯಾ? ಸರಿಯಾಗಿದೆಯಾ ತಂದೆ? ರಾಘವೇಂದ್ರ ಸ್ವಾಮಿ ಗುರುಗಳೇ, ಇವತ್ತಿನ ದಿನ ನಾನು ಮಾಡಿರುವಂತಹ ಪೂಜೆ ನಿಮಗೆ ಒಪ್ಪಿಗೆಯಾಗಿ ಸರಿಯಾಗಿದೆ ಅಂತ ಹೂವಿನ ಪ್ರಸಾದದ ಮೂಲಕ ಅನುಗ್ರಹಿಸಿದರ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ರಾಯರೇ, ಈ ದಿನ ಮಾಡಿರುವಂತಹ ನಿಮ್ಮ ಪೂಜೆಯ ವಿಡಿಯೋವನ್ನು ನಾನು ಶ್ರೀ ಅಗಮ್ಯ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮಲ್ಲಿ ನಂಬಿಕೆ ಇಟ್ಟು ಪೂಜೆ ಹಾಗೂ ವ್ರತವನ್ನು ಮಾಡ್ತಾರೋ ಅವರೆಲ್ಲರಿಗೂ ಒಳ್ಳೆಯ ಫಲಗಳು ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ರಾಯರೇ. ಹಾಗೆ ಈ ಒಂದು ಪೂಜೆಯ ವಿಡಿಯೋವನ್ನು ಸಹ ನಿಮ್ಮ ಭಕ್ತರೇ ಕೇಳಿರುವುದಕ್ಕಾಗಿ ನಾನು ಮಾಡಿದ್ದೀನಿ ರಾಯರೇ. ಹಾಗಾಗಿ ಪ್ರತಿಯೊಬ್ಬರ ಮೇಲೂ ನಿಮ್ಮ ಅನುಗ್ರಹ, ಆಶೀರ್ವಾದ ಸದಾಕಾಲ ಇರಲಿ ರಾಯರೇ. ನನ್ನ ಕಷ್ಟಗಳನ್ನು ಪರಿಹರಿಸಿ ತಂದೆ ಅಂತ ಬೇಡ್ಕೊಳ್ಳೋ ಎಲ್ಲರ ಕಷ್ಟಗಳನ್ನು ಪರಿಹರಿಸಿ ರಾಯರೇ. ಯಾಕೆ ಅಂದರೆ ನಿಮ್ಮಲ್ಲಿ ಅಷ್ಟೊಂದು ನಂಬಿಕೆಯನ್ನು ಇಟ್ಟು ಅವರು ಬೇಡ್ಕೊಳ್ತಾ ಇರ್ತಾರೆ, ಅವರ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಹಾಗಾಗಿ ರಾಯರೇ, ಯಾರೇ ನಿಮ್ಮಲ್ಲಿ ಬಂದು ಕಷ್ಟ, ನೋವು, ದುಃಖ ಅಂತ ಹೇಳ್ಕೊಂಡ್ರು ಅದನ್ನು ನೀವು ಪರಿಹಾರ ಮಾಡೇ ಮಾಡ್ತೀರಾ. ನಾನು ಒಬ್ಬಳು ನಿಮ್ಮ ಪೂಜೆ ಹಾಗೂ ವ್ರತ ಸೇವೆಯನ್ನು ಮಾಡುವ ಭಕ್ತಳಾಗಿ, ಮಗಳಾಗಿ ಕೇಳ್ಕೊಳ್ತಾ ಇರೋದು ಅಷ್ಟೇ ರಾಯರೇ. ಆದರೆ ನನ್ನಂತಹ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಕಾಮಧೇನು, ಕಲ್ಪವೃಕ್ಷ ನೀವು. ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇರೋದನ್ನು ನೀವು ಸ್ವತಃ ನೋಡ್ತಾ ಇರ್ತೀರಾ, ಪರೀಕ್ಷೆ ಮಾಡ್ತೀರಾ. ಎಷ್ಟು ತಾಳ್ಮೆಯಿಂದ ಇದ್ದಾರೆ ನನ್ನ ಮಕ್ಕಳು ಅನ್ನೋದನ್ನು ನೀವು ಗಮನಿಸ್ತಾ ಇರ್ತೀರಾ ರಾಯರೇ. ನಿಮ್ಮಲ್ಲೇ ಶರಣಾಗಿ ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಿಮ್ಮ ಸೇವೆ ಮಾಡುವ ಪ್ರತಿಯೊಬ್ಬರಿಗೂ ನೀವು ಕೈ ಹಿಡಿದು ನಡೆಸ್ತಾ ಇದ್ದೀರಾ ರಾಯರೇ. ಎಂತಹ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕೈ ಬಿಡಬೇಡಪ್ಪ. ನಿಮ್ಮ ಅನುಗ್ರಹ, ಆಶೀರ್ವಾದ, ನಿಮ್ಮ ಪ್ರೀತಿ, ವಾತ್ಸಲ್ಯ, ಕರುಣೆ ಸದಾಕಾಲ ಎಲ್ಲರ ಮೇಲೂ ಇರಲಿ ರಾಯರೇ. ಶ್ರೀ ರಾಘವೇಂದ್ರಾಯ ನಮಃ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ನಾನು ಪೂಜೆ ಮಾಡುವಾಗ ಮಧ್ಯದಲ್ಲಿ ಮಾತನಾಡ್ತಾ ವಿಡಿಯೋನ ಯಾವಾಗಲೂ ಮಾಡೇ ಇಲ್ಲ. ಇದೇ ಮೊದಲನೆಯ ಬಾರಿಗೆ ಮಾಡಿರೋದು. ಯಾಕೆ ಅಂದರೆ ನಾನು ಪೂಜೆ ಮಾಡ್ತಾ ಮಾತನಾಡ್ತಾ ವಿಡಿಯೋನ ಎಂದಿಗೂ ಮಾಡಿಲ್ಲ ಸ್ನೇಹಿತರೆ. ಯಾವುದೇ ಒಂದು ವ್ರತದ ಬಗ್ಗೆ, ಪೂಜೆಯ ಮಾಹಿತಿ ಬಗ್ಗೆ ತಿಳಿಸ್ಕೊಡೋದಾದರೆ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೆ. ಆದರೆ ಈ ದಿನ ನಿಮ್ಮೆಲ್ಲರಿಗೂ ಈ ಒಂದು ಪೂಜೆಯ ಮಾಹಿತಿ ಅಥವಾ ತೋರಿಸ್ಕೊಡ್ಬೇಕು ಅಂತ ನಾನು ಹಾಗಾಗಿ ಪೂಜೆಯ ಜೊತೆಗೆ ಮಾತನಾಡಿದ್ದೀನಿ. ಮಾತನಾಡುವಾಗ ಒಂದು ಕಡೆ
ಸಂತೋಷನೂ ಆಗ್ತಾಯಿದೆ, ಒಂದು ಕಡೆ ಭಯನೂ ಆಗ್ತಾಯಿದೆ. ಏನಾದರೂ ತಪ್ಪಾಗಿ ಮಾತನಾಡ್ತೀನಾ ಏನು ಎತ್ತ ಅಂತ ಗೊತ್ತಾಗ್ತಾ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ಏನಾದರೂ ತಪ್ಪಾಗಿ ಮಾತನಾಡಿದರೆ ಕ್ಷಮೆ ಇರಲಿ. ನಾನು ಸ್ವತಃ ಪೂಜೆ ಮಾಡ್ತಾ ಮಾಡ್ತಾ ರಾಯರ ಜೊತೆನೇ ಮಾತನಾಡ್ತಾ ಇದ್ದೀನಿ. ಹಾಗಾಗಿ ಏನನ್ನು ಮಾತನಾಡಿದ್ದೀನಿ, ಏನೆಲ್ಲ ಕೇಳ್ಕೊಂಡಿದ್ದೀನಿ, ಏನೆಲ್ಲ ಬೇಡ್ಕೊಂಡಿದ್ದೀನಿ ಅದು ರಾಯರಿಗೆ ಗೊತ್ತು. ಸ್ನೇಹಿತರೆ, ನಾನಂತೂ ನಮ್ಮ ಮನೆಯಲ್ಲಿ ರಾಯರ ಪೂಜೆ ಹಾಗೂ ವ್ರತವನ್ನು ಈ ರೀತಿಯಾಗೇ ಮಾಡೋದು. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ನೀವು ಸಹ ಈಗಾಗಲೇ ರಾಯರನ್ನು ನಂಬಿದ್ದೀರಾ, ಹಾಗಾಗಿ ಈಗಾಗಲೇ ಸಾಕಷ್ಟು ರಾಯರ ವ್ರತವನ್ನು ಮಾಡಿರ್ತೀರ. ಹಾಗೆ ನಮ್ಮ ಮನೆಯಲ್ಲಿ ರಾಯರ ಪೂಜೆ ಹಾಗೂ ವ್ರತ ಮಾಡುವ ಕ್ರಮ ಹೇಗೆ ಅನ್ನೋದನ್ನು ತೋರಿಸ್ಕೊಡಿ ಅಂದಿದ್ದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಇಷ್ಟವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿಯೇ ರಾಯರ ವ್ರತವನ್ನು ಗುರುವಾರದಂದು ಪ್ರಾರಂಭಿಸ್ತೀರಾ ಅಂದರೆ ರಾಯರ ಫೋಟೋ ಅಥವಾ ವಿಗ್ರಹ ಇರಲೇಬೇಕು ಸ್ನೇಹಿತರೆ. ಹಾಗೆ ಅವರ ಮುಂದೆ ಬೆಳಗಲಿಕ್ಕೆ ಅಂತ 2 ದೀಪಗಳು, ತದನಂತರ ನೈವೇದ್ಯಕ್ಕೆ ಬಾಳೆಹಣ್ಣಾಗಿರ್ಬೋದು, ಕಲ್ಸಕ್ಕರೆ ಆಗಿರ್ಬೋದು, ಅಥವಾ 1 ಲೋಟ ಹಾಲಾಗಿರ್ಬೋದು, ಹಾಗೆ 2 ತುಪ್ಪದ ದೀಪಗಳನ್ನು ಸಹ ಬೆಳಗಿಸ್ಬೇಕು ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಮೊದಲನೆಯದಾಗಿ 2 ದೀಪಗಳನ್ನು ಬೆಳಗಿಸಿ ಶ್ರೀ ಮಹಾಗಣಪತಿಯನ್ನು ಆಹ್ವಾನಿಸಿ ಪೂಜಿಸಿ ನೈವೇದ್ಯ ಮಾಡಿ ನಿಮ್ಮ ಕುಲದೇವರನ್ನು ಸಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇಂದಿನಿಂದ ನಾನು ಗುರುರಾಯರನ್ನು ವ್ರತದ ಮೂಲಕ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ವ್ರತದಲ್ಲಿ ಯಾವುದೇ ರೀತಿಯಲ್ಲೂ ಅಡೆತಡೆಗಳು ಬರದಂತೆ, ನನ್ನ ವ್ರತವು ನಿರ್ವಿಘ್ನವಾಗಿ ಎಲ್ಲ ರೀತಿಯಲ್ಲೂ ಒಳ್ಳೆಯ ಫಲಗಳನ್ನು ಕೊಡುವಂತೆ ಅನುಗ್ರಹಿಸಿ ಅಂತ ಶ್ರೀ ಮಹಾಗಣಪತಿ ಸ್ವಾಮಿಯನ್ನು ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರೀ ಗುರುರಾಯರನ್ನು ನೀವು ಆಹ್ವಾನಿಸಬೇಕು. ತದನಂತರ ರಾಯರನ್ನು ಆಹ್ವಾನಿಸಿ ರಾಯರ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಕೈಯಲ್ಲಿ ಅಕ್ಷತೆ, ಹೂವು, ತುಳಸಿಯನ್ನು ಹಿಡ್ಕೊಂಡು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ರಾಯರೇ, ಇಂದಿನಿಂದ 5 ಗುರುವಾರಗಳು ಅಥವಾ 7 ಗುರುವಾರಗಳು ಅಥವಾ 9 ಗುರುವಾರಗಳು ನಾನು ನಿಮಗೆ ವ್ರತದ ಮೂಲಕ ಪೂಜೆಯನ್ನು ಮಾಡ್ತಾ ಇದ್ದೀನಿ, ವ್ರತಧಾರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಶಕ್ತಿಯಾನುಸಾರ ನಿಮ್ಮನ್ನು ವ್ರತದ ಮೂಲಕ ಪೂಜಿಸಿ ನನ್ನ ಕಷ್ಟಗಳನ್ನು ಪರಿಹರಿಸು ತಂದೆ ಅಂತ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಕಷ್ಟಗಳನ್ನು ಪರಿಹರಿಸಿ, ನನಗೆ ಇಂತಹದೊಂದು ಕೆಲಸದ ಅವಶ್ಯಕತೆ ಇದೆ, ಆ ಕೆಲಸ ಸಿಗುವಂತೆ ಮಾಡಿ, ಅಥವಾ ಏನೋ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ರಾಯರ ಹತ್ರ ಬೇಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡಿರುವ ಅಕ್ಷತೆ, ಹೂವು, ತುಳಸಿಯನ್ನು ನೀರಿನ ಮೂಲಕ ಒಂದು ತಟ್ಟೆಯಲ್ಲಿ ಹಾಕಿ, ತದನಂತರ ರಾಯರ ಫೋಟೋವನ್ನು ಶುಭ್ರವಾದ ಬಟ್ಟೆಯಿಂದ ಒರೆಸಿ ಗಂಧವನ್ನು ಹಚ್ಚಿ ಹೂವು ತುಳಸಿಯನ್ನು ಮುಡಿಸಿ ನೈವೇದ್ಯವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲನೇ ಬಾರಿ ಅಷ್ಟೇ ಸ್ನೇಹಿತರೆ, ಅಂದರೆ ಮೊದಲ ಗುರುವಾರದಂದು ಅಷ್ಟೇ ಸಂಕಲ್ಪ ಇರುತ್ತೆ. ಇನ್ನು ನೀವು 5 ಗುರುವಾರ ಮಾಡಿದರೆ 4 ಗುರುವಾರ ಸಂಕಲ್ಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಪ್ರತಿ ಗುರುವಾರ ಈ ರೀತಿಯಾಗಿ ಪೂಜೆ ಮಾಡ್ಕೊತಾ ಬನ್ನಿ. ಹೂವು, ತುಳಸಿ, ಗೆಜ್ಜೆ ವಸ್ತ್ರ, ನೈವೇದ್ಯಕ್ಕೆ ಬಾಳೆಹಣ್ಣಾಗಿರ್ಬೋದು, ಹಾಲು, ಕಲ್ಸಕ್ಕರೆ, ಹಾಗೆ ತುಪ್ಪದ ದೀಪಗಳು, ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ನಿಮಗೆ 2 ದೀಪ ಹಚ್ಚಲಿಕ್ಕಾಗುತ್ತಾ ಅದನ್ನೇ ಹಚ್ಚಿ. ಸ್ನೇಹಿತರೆ, ನೀವು ಮನಸ್ಪೂರ್ವಕವಾಗಿ ಸಂಕಲ್ಪಪೂರ್ವಕವಾಗಿ ನಾನು ನಮ್ಮ ಮನೆಯ ಅನುಕೂಲಕ್ಕೆ ತಕ್ಕಂತೆ ರಾಯರ ವ್ರತವನ್ನು ನಾನು ಪ್ರಾರಂಭಿಸಬೇಕು, ನನ್ನ ಕಷ್ಟಗಳನ್ನು ಪರಿಹರಿಸ್ಕೋಬೇಕು ಅಂತ ನೀವು ಅಂದುಕೊಂಡು ರಾಯರ ಪೂಜೆ ವ್ರತವನ್ನು ಪ್ರಾರಂಭಿಸಿ. ನಿಮ್ಮ ಮನೆಯಲ್ಲಿ ಬೆಳ್ಳಿ ದೀಪನೇ ರಾಯರ ಮುಂದೆ ಬೆಳಗಬೇಕು ಅಂತ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಎಲ್ಲರಿಗೂ ಅಂತಹ ಅನುಕೂಲ ಇರಲ್ಲ. ಆದರೆ ಇಂದು ನೀವು ವ್ರತವನ್ನು ಪ್ರಾರಂಭಿಸಿ ರಾಯರ ಮುಂದೆ 2 ಮಣ್ಣಿನ ದೀಪಗಳನ್ನು ಬೆಳಗಿಸಿ. ತದನಂತರ ಮುಂದಿನ ದಿನಗಳಲ್ಲಿ ರಾಯರು ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಸ್ವತಃ ರಾಯರಿಗೆ ನೀವು ಬೆಳ್ಳಿಯ ದೀಪಗಳನ್ನು ಬೆಳಗಿಸುವ ಶಕ್ತಿಯನ್ನು ರಾಯರು ತಂದುಕೊಡ್ತಾರೆ. ಅಂತಹ ಕರುಣಾಮಯಿಗಳು ರಾಯರು ಸ್ನೇಹಿತರೆ. ಹಾಗಾಗಿ ನಂಬಿಕೆ ಇಟ್ಟು ಅವರ ಸೇವೆ, ವ್ರತ, ಪೂಜೆ ಎಲ್ಲವನ್ನ ಮಾಡ್ಕೊತಾ ಹೋಗಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಾ. ಅಂತಹ ಅನುಕೂಲಗಳನ್ನು ರಾಯರೇ ನಿಮ್ಮ ಜೀವನದಲ್ಲಿ ತಂದುಕೊಡ್ತಾರೆ ಸ್ನೇಹಿತರೆ. ನಿಮ್ಮ ಶಕ್ತಿಯಾನುಸಾರ ಸ್ನೇಹಿತರೆ, ರಾಯರು ಇಲ್ಲಿ ಸಾಕಷ್ಟು ಹೂವು, ತುಳಸಿಯನ್ನೇ ಹಾಕಿ ಪೂಜೆ ಮಾಡಿ, ಹಾಗೆ ವಿಧವಾದ ನೈವೇದ್ಯಗಳನ್ನೇ ಇಡಿ ಅಂತ ಯಾರ ಹತ್ರನೂ ಸಹ ಕೇಳಲ್ಲ. ನಿಮ್ಮ ಶಕ್ತಿಯಾನುಸಾರ ಒಂದು ತುಳಸಿ ದಳವನ್ನು ಇಟ್ಟು 2 ದೀಪಗಳನ್ನು ಬೆಳಗಿಸಿ, ಹಾಗೆ ನೈವೇದ್ಯಕ್ಕೆ ಯಾವುದಾದ್ರೂ ಒಂದು ಹಣ್ಣು ಅಥವಾ ಸಿಹಿ ಪದಾರ್ಥಗಳನ್ನು ಇಟ್ಟು ಪೂಜೆ ಮಾಡಿದರೂ ಆಯಿತು. ಅದನ್ನೇ ರಾಯರು ತೃಪ್ತಿಯಿಂದ ಸ್ವೀಕರಿಸಿ ನಿಮ್ಮನ್ನು ಅನುಗ್ರಹಿಸ್ತಾರೆ. ರಾಯರು ಕೇಳೋದು ಬಯಸೋದು ಒಂದೇ, ನಿಮ್ಮಲ್ಲಿ
ನಿಷ್ಕಲ್ಮಶವಾದ ಭಕ್ತಿ, ಪ್ರೀತಿ, ನಿಷ್ಠೆ ಅಷ್ಟೇ ಸ್ನೇಹಿತರೆ, ನೀವು ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಇಷ್ಟಾರ್ಥ ನೆರವೇರುವುದಕ್ಕೂ ಆಗಿರ್ಬೋದು ಗುರುವಾರದಂದು ರಾಯರ ವ್ರತವನ್ನು ಪ್ರಾರಂಭಿಸಿರ್ತೀರಲ್ವಾ. ನೀವು ಎಷ್ಟು ನಿಷ್ಠೆಯಿಂದ ಈ ವ್ರತವನ್ನು ಮಾಡ್ತೀರೋ ಅಷ್ಟೇ ಶೀಘ್ರವಾಗಿ ಫಲವನ್ನು ಪಡಿತೀರ. ರಾಯರ ಸಂಪೂರ್ಣವಾದ ಅನುಗ್ರಹವನ್ನು ಪಡಿತೀರ. ಇನ್ನು ಉಪವಾಸಕ್ಕೆ ಬಂದರೆ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಸಂಪೂರ್ಣವಾಗಿ ಉಪವಾಸ ಇರೋಕ್ಕೆ ಆಗುತ್ತೆ, ತದನಂತರ ರಾತ್ರಿಯ ವೇಳೆ ಹಾಲು ಹಣ್ಣನ್ನು ಸೇವನೆ ಮಾಡ್ತೀನಿ ಅನ್ನೋದಾದರೂ ಪರವಾಗಿಲ್ಲ. ಇಲ್ಲ ನಾವು ಕೆಲಸಕ್ಕೆ ಹೋಗೋರು, ಸಂಪೂರ್ಣವಾಗಿ ನನಗೆ ಉಪವಾಸ ಇರೋಕ್ಕೆ ಆಗೋಲ್ಲ ಅನ್ನೋರು ಯಾವುದಾದ್ರೂ ಒಂದು ತಿಂಡಿಯ ಸೇವನೆಯನ್ನು ಮಾಡ್ಬೋದು ಸ್ನೇಹಿತರೆ. ರಾಯರು ಕಡ್ಡಾಯವಾಗಿ ನನಗೆ ಸಂಪೂರ್ಣವಾಗಿ ಉಪವಾಸವಿದ್ದು ಆಯಾಸಗೊಂಡು ಸೇವೆಯನ್ನು ಮಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಆದರೆ ನಮ್ಮ ಒಂದು ನಂಬಿಕೆ ಸ್ನೇಹಿತರೆ, ನಾನು ಈ ದಿನ ಗುರುವಾರದಂದು ರಾಯರ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀನಿ. ನನ್ನ ಶಕ್ತಿಯಾನುಸಾರ ಈ ದಿನ ಉಪವಾಸ ಇರಬೇಕು, ಪ್ರತಿದಿನ ಆಹಾರವನ್ನು ಸೇವನೆ ಮಾಡ್ತೀನಿ. ಈ ಗುರುವಾರದಂದು ಬರೀ ಹಾಲಾಗಿರ್ಬೋದು, ಹಣ್ಣನ್ನಾಗಿರ್ಬೋದು ಸೇವನೆ ಮಾಡಿಕೊಂಡು ರಾಯರ ನಾಮಸ್ಮರಣೆ ಮಾಡಿ, ರಾಯರ ಸೇವೆ ಮಾಡಿ ನನ್ನ ಕಷ್ಟಗಳನ್ನು ಪರಿಹರಿಸಪ್ಪ ಅಂತ ರಾಯರ ಹತ್ರ ಬೇಡ್ಕೊಳ್ಳೋಣ ಅಂತ ಅದು ನಮ್ಮ ಅನಿಸಿಕೆ ಸ್ನೇಹಿತರೆ. ಹಾಗಂತ ನೀವು ತುಂಬಾ ಕೆಲಸಗಳನ್ನು ಮಾಡ್ತಾ ಆಯಾಸಗೊಂಡು ಹಸಿವಿನ ಕಡೆನೇ ಗಮನ ಮಾಡಿಕೊಂಡು ರಾಯರ ಸೇವೆಯನ್ನು ಮಾಡಬೇಡಿ. ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನೀವು ನಿಷ್ಠೆಯಿಂದ ನಿಷ್ಕಲ್ಮಶವಾಗಿ ನನಗೆ ಉಪವಾಸವಿದ್ದು ರಾಯರ ಸ್ಮರಣೆ ಸೇವೆ ಎಲ್ಲವನ್ನ ಮಾಡಲಿಕ್ಕೆ ಆಗುತ್ತೆ, ರಾಯರು ನನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ ನೀವು ಅದೇ ರೀತಿಯಾಗಿ ಸೇವೆಯನ್ನು ಮಾಡಿ ಸ್ನೇಹಿತರೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಶಕ್ತಿ, ನಂಬಿಕೆ, ನಿಷ್ಠೆ ಸ್ನೇಹಿತರೆ, ಅದನ್ನೇ ರಾಯರು ಸಹ ಕೇಳೋದು. ಹಾಗಾಗಿ ನೀವು ಗುರುವಾರದಂದು ರಾಯರ ವ್ರತವನ್ನು ಮಾಡ್ತಾ ಇದ್ದೀರಾ, ವ್ರತದ ಧಾರಣೆಯನ್ನು ಮಾಡಿದ್ದೀರಾ ಅಂದರೆ ನೀವು ರಾತ್ರಿಯ ವೇಳೆ ಹಾಲು ಹಣ್ಣನ್ನು ಸೇವನೆ ಮಾಡಿ ಹಾಗೆ ನೀವು ಮಲಗಲಿಕ್ಕೆ ಆ ದಿನ ಹಾಸಿಗೆಯನ್ನು ಬಳಸಿಬಿಡಿ ಸ್ನೇಹಿತರೆ. ಯಾವುದಾದ್ರೂ ಒಂದು ಚಾಪೆಯನ್ನು ಬಳಸಿ ಹಾಗೆ ತಲೆದಿಂಬಿಗೆ ಒಂದು ಮಣೆಯನ್ನು ಇಟ್ಕೊಳ್ಳಿ. ಹೊದಿಲಿಕ್ಕೆ ಅಂತ ಯಾವುದಾದ್ರೂ ಒಂದು ಕಾಟನ್ ಸೀರೆ ಆಗಿರ್ಬೋದು ಅಥವಾ ಪಂಚೆ ಆಗಿರ್ಬೋದು ಆ ರೀತಿಯಾಗಿರೋದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂದರೆ ನಾವು ರಾಯರಿಗೆ ಮಾಡುವಂತಹ ಈ ವ್ರತ ನಮಗೆ ಸಂಪೂರ್ಣವಾಗಿ ಫಲವನ್ನು ಕೊಡಬೇಕು ಅಂದರೆ ಅಷ್ಟೇ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿಯಾಗಿ ರಾಯರ ಸೇವೆಯನ್ನು ಮಾಡಿ ಹಾಗೆ ಸೇವೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಪರಿಹಾರವಾಗ್ತವೆ. ಸ್ವತಃ ರಾಯರು ಅದನ್ನು ಪರಿಹರಿಸ್ತಾರೆ. ನಿಮಗೆ ಎಲ್ಲ ರೀತಿಯಲ್ಲಿಯೂ ನೆರಳಾಗಿ ಇದ್ದು ರಾಯರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಸ್ನೇಹಿತರೆ. ರಾಯರನ್ನು ನಿಷ್ಠೆಯಿಂದ ಪೂಜಿಸುವುದಕ್ಕೆ ಹಾಗೆ ಅವರ ಸೇವೆಯನ್ನು ಮಾಡುವುದಕ್ಕೆ ನಮ್ಮಲ್ಲಿ ಇರಬೇಕಾಗಿರುವುದು ಭಕ್ತಿ ಹಾಗೂ ದೃಢವಾದ ನಂಬಿಕೆ ಸ್ನೇಹಿತರೆ. ಇದೊಂದು ಇತ್ತು ಅಂದರೆ ಸಾಕು, ರಾಯರು ಖಂಡಿತವಾಗ್ಲೂ ನಮಗೆ ಒಲಿದು ಅನುಗ್ರಹಿಸ್ತಾರೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಪ್ರತಿದಿನವೂ ರಾಯರಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ಹಾಲು ಅಥವಾ ಹಣ್ಣನ್ನು ಇಡ್ತೀವಿ. ಹಾಗೆ ಗುರುವಾರಗಳಂದು ವಿಶೇಷವಾಗಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಡ್ತೀವಿ. ತದನಂತರ ಇನ್ನು ವ್ರತಧಾರಣೆಯನ್ನು ಮಾಡಿರುವಾಗ ಸ್ವಲ್ಪ ಬದಲಾವಣೆಯೊಂದಿಗೆ ರಾಯರ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ರಾಯರ ಪೂಜೆಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಹಾಗೆ ವ್ರತವನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಹಾಗೆ ಸಾಕಷ್ಟು ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ, ತೋರಿಸಿದ್ದೀನಿ. ನಾನು ಮಾಡಿರುವಂತಹ ಈ ಒಂದು ರಾಯರ ಪೂಜೆ ಹಾಗೂ ವ್ರತ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಮ್ಮ ಮನೆಗಳಲ್ಲಿಯೇ ರಾಯರನ್ನು ಸರಳವಾಗಿಯೇ ಭಕ್ತಿಯಿಂದ ನಂಬಿಕೆಯಿಂದ ಪೂಜಿಸಿದರೆ ನಮ್ಮ ಕಷ್ಟಗಳು ಎಷ್ಟೋ ಪರಿಹಾರವಾಗುತ್ತೆ. ನಾವು ರಾಯರನ್ನು ಪ್ರತಿದಿನವೂ ಪೂಜೆ ಮಾಡ್ತೀವಿ, ಪ್ರತಿ ಕ್ಷಣವೂ ಸ್ಮರಣೆ ಮಾಡ್ತೀವಿ. ಹಾಗೆ ವ್ರತದ ಮೂಲಕ ಪೂಜೆ ಮಾಡ್ತೀವಿ. ಹಾಗೆ ರಾಯರು ನೆಲೆಸಿರುವ ಮಠಕ್ಕೆ ಹೋಗಿ ಅವರನ್ನು ದರ್ಶನ ಮಾಡಿ ಅವರ ಸೇವೆಯನ್ನು ಮಾಡಿ ಅವರು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಅವರ ಸೇವೆ ಸ್ಮರಣೆಯನ್ನು ಮಾಡ್ತೀವಿ. ಇಷ್ಟೆಲ್ಲ ನಾವು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ರಾಯರು ನಮ್ಮನ್ನು ಅನುಗ್ರಹಿಸ್ತಾರೆ, ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ. ನಂಬಿಕೆ, ತಾಳ್ಮೆ ಸದಾ ನಮ್ಮೊಂದಿಗಿರಬೇಕು ಸ್ನೇಹಿತರೆ. ಅದನ್ನೇ ರಾಯರು ಪರೀಕ್ಷೆ ಮಾಡೋದು. ಹಾಗಾಗಿ ಆ ಪರೀಕ್ಷೆಯಲ್ಲಿ ರಾಯರು ಇಟ್ಟಿರುವ ಪರೀಕ್ಷೆಯಲ್ಲಿ ನಾವು ಪಾಸ್ ಆದರೆ ನಮಗೆ ಒಳ್ಳೆಯ ಜೀವನ ಸಿಕ್ಕಂತೆ ಸ್ನೇಹಿತರೆ. ಯಾಕೆ ಅಂದರೆ ನಮಗೆ ಏನೇ ಒಂದು ಕಷ್ಟ ಬಂದರೂ ರಾಯರು ಅದನ್ನು ಪರಿಹಾರ ಮಾಡ್ತಾರೆ. ಸ್ವತಃ ರಾಯರೇ ಅದನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ಜೊತೆ ನೆರಳಾಗಿ ರಾಯರು ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಎಲ್ಲರ ಮೇಲೂ ಸದಾಕಾಲ ರಾಯರ ಅನುಗ್ರಹ ಇರಲಿ. ಎಲ್ಲರಿಗೂ ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.